ಇಲ್ಲಿ ಕಾಣ್ತಾ ಇದ್ದೀರಾ ಅಬ್ಬಿ ಫಾಲ್ಸ್ಗೆ ಹೋಗುವಂತಹ ದಾರಿಯಲ್ಲಿರುವಂತಹ ಒಂದು ಕಾರ್ ಪಾರ್ಕಿಂಗ್. ಸೊ ಹೀಗೆ ಮುಂದೆ ಅಲ್ಲೇನಿದೆ ಅಲ್ಲಿ ಟಿಕೆಟ್ ಕೌಂಟರ್, ಅಲ್ಲಿಂದ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ಬನ್ನಿ ಹೋಗೋಣ. ಸೊ ಇಲ್ಲಿ ಕಾಣ್ತಾ ಇದ್ದೀರಲ್ಲ, ಇದು ಅಬ್ಬಿ ಜಲಪಾತ. ಸೊ ಹೀಗೆ ಮುಂದೆ ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಸೊ ಟಿಕೆಟ್ ತಗೊಂಡು ನಾವು ಹಾಗೆ ಮುಂದೆ ಹೋಗಬೇಕು. ಮಡಿಕೇರಿಯಿಂದ ಹೀಗೆ ಅಬ್ಬಿ ಫಾಲ್ಸ್ಗೂ ಕೂಡ ಬಂದಿದ್ದೆ. ಸೊ ಆ ಒಂದು ಸ್ಥಳಕ್ಕೆ ಇವತ್ತು ನಾನು ಬಂದಿದ್ದೀನಿ. ಬನ್ನಿ ಮುಂದೆ ಹೋಗಿ ಆ ಜಲಪಾತವನ್ನು ಕಣ್ ತುಂಬಿಕೊಳ್ಳೋಣ. ಮಳೆ ಬರ್ತಾಯಿದ್ರೂ ಕೂಡ ಭಾಳಷ್ಟು ಜನ ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಅಲ್ಲಿ ಟಿಕೆಟ್ ಕೌಂಟರಿಂದ ಮುಂದೆ ಹಾಗೆ ಬಂದರೆ ಸೊ ಹೀಗೆ ಮುಂದೆ ಹೋಗಬೇಕು. ನೋಡ್ತಾ ಇದ್ದೀರಾ. ಸೊ ಹೋಗೋ ದಾರಿಯಲ್ಲಿ ಕೂತ್ಕೊಳ್ಳೋರ್ಗೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮಿಂಗ್ ಬಂದು 5:15 ಅಂತ ಹೇಳ್ತಾ ಇದ್ದಾರೆ. 5:15 ಒಳಗೆ ಬಂದರೆ ನಿಮಗೆ ಈ ಒಂದು ಅಬ್ಬಿ ಫಾಲ್ಸ್ ನೋಡೋದಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಸ್ನೇಹಿತರೆ. ಮಳೆ ಕೂಡ ಬರ್ತಾಯಿದೆ, ನೋಡ್ತಾ ಇದ್ದೀರಾ. ನಾನು ವಿಸಿಟ್ ಮಾಡಿ ಭಾಳ ದಿವಸಗಳಾಗಿತ್ತು ಸ್ನೇಹಿತರೆ. ಸೊ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗುವಂತಹ ಟೈಮಲ್ಲಿ ಅಬ್ಬಿ ಫಾಲ್ಸು ಕೂಡ ಭೇಟಿ ಕೊಡಬೇಕು ಅಂತ ಬಂದಿದ್ದೀನಿ. ಸೊ ಹೋಗೋ ದಾರಿಲಿ ಮಡಿಕೇರಿಯಿಂದ ಮುಂದೆ ಈ ಒಂದು ಫಾಲ್ಸ್ ಸಿಗುತ್ತೆ. ಸೊ ಭಾಳಷ್ಟು ಕೂಡ ಟೂರಿಸ್ಟ್ ಬರುವಂತಹ ಸ್ಥಳ ಸ್ನೇಹಿತರೆ. ಬನ್ನಿ ಹೇಗಿದೆ ನೋಡೋಣ. ಗಾಯ್ಸ್, ವೆಲ್ಕಮ್ ಟು ಅಬ್ಬಿ ಫಾಲ್ಸ್. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಗಾಯ್ಸ್ ನೋಡ್ತಾ ಇದ್ದೀರಾ, ನಿಮ್ಮ ಮುಂದೆ ಇದೆ ಇವತ್ತು ಅಬ್ಬಿ ಫಾಲ್ಸ್. ಸೊ ವೆಲ್ಕಮ್ ಟು ಅಬ್ಬಿ ಫಾಲ್ಸ್. ನೋಡ್ತಾ ಇದ್ದೀರಾ, ಸಾಟರ್ಡೆ ಆಗಿರೋದ್ರಿಂದ ನೋಡಿ ಎಷ್ಟು ಜನ ಇಲ್ಲೊಂದು ಈ ಸ್ಪಾಟ್ಗೆ ನೆರೆದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಅಬ್ಬಿ ಫಾಲ್ಸ್. ಸೊ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ಸಮಯದಲ್ಲಿ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದೆ. ಸೊ ನೋಡ್ತಾ ಇದ್ದೀರಲ್ಲ, ನೀರಿನ ಪ್ರವಾಹವೂ ಕೂಡ ಹೆಚ್ಚಾಗಿದೆ. ಕೆಳಗಡೆ ನೋಡಾಯಿತು, ಹಾಗೆ ಬಂದರೆ ಮೇಲ್ಗಡೆನೂ ಕೂಡ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಬನ್ನಿ ಇಲ್ಲಿಂದ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡ್ತಾ ಇದ್ದೀರಲ್ಲ, ಜಸ್ಟ್ 10 ರೂಪೀಸ್ ಪೇ ಮಾಡಿದ್ರೆ ಸಾಕು, ಕರ್ನಾಟಕದಲ್ಲಿರುವಂತಹ ಅದ್ಭುತವಾದಂತಹ ಒಂದು ವಾಟರ್ ಫಾಲ್ಸ್ಗಳನ್ನ ನೀವು ನೋಡ್ತೀರಾ. ಸೊ ಇದು ಮಡಿಕೇರಿಯ ಬಳಿ ಇರುವಂತಹ ಅಬ್ಬಿ ಫಾಲ್ಸ್. ಈ ಬೇಲೂರು ಗಲ್ಫ್ ಕ್ರಾಸ್ ಏನಿದೆ ಆ ಒಂದು ಸ್ಥಳದಲ್ಲಿ ಬಂದರೆ ನಿಮಗೆ ಈ ಒಂದು ಲೊಕೇಶನ್ ಸಿಗುತ್ತೆ ಸ್ನೇಹಿತರೆ. ಸೊ ಕುಸ್ಬೂರು ಅನ್ನುವಂತಹ ಒಂದು ಸ್ಥಳದಲ್ಲಿ ನೀವು ಈ ಒಂದು
ಪ್ಲೇಸನ್ನು ಕಾಣ್ತಾ ಇದ್ದೀರಾ. ಸೊ ಇದು ಕೂಡ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು. ಬನ್ನಿ ಗಾಯ್ಸ್, ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ದಾರಿಯಲ್ಲಿ ಇಲ್ಲಿ ಮುಂದೆ ಬಿಸಿಲೆ ಘಾಟ್ ಅನ್ನೋದು ಒಂದು ಸ್ಪಾಟ್ ಇದೆ. ಜಿನಿ ಜಿನಿ ಮಳೆ ಪ್ರಾರಂಭವಾಗಿವೆ ವೀಕ್ಷಕರೇ, ನೋಡ್ತಾ ಇದ್ದೀರಾ. ಬನ್ನಿ, ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ. ಸೊ ದಿಸ್ ಈಸ್ ಬಿಸಿಲೆ ಘಾಟ್. ಈ ಸ್ಥಳ ಏನು ನೋಡ್ತಾ ಇದ್ದೀರಾ, ಬಿಸಿಲೆ ಘಾಟ್ ಅಂತೇಳಿ ಕರೀತಾರೆ. ನೋಡ್ತಾ ಇದ್ದೀರಾ. ಬನ್ನಿ, ಎಲ್ಲ ಮಂಜೆಲ್ಲ ಆವರಿಸ್ಕೊಬಿಟ್ಟಿದೆ. ಗಾಯ್ಸ್ ನೋಡಿ, ಕೆಳಗಡೆ ತುಂಬ ಹಿಮ ಆವರಿಸ್ಕೊಬಿಟ್ಟಿದೆ. ನೋಡ್ತಾ ಇದ್ದೀರಲ್ಲ. ಓ ಮೈ ಗಾಡ್, ನಿಮಗೆ ಸನ್ಸೆಟನ್ನು ತೋರಿಸೋಣ ಅಂತ ನಾನು ಅಂದ್ಕೊಂಡು ಬಂದರೆ, ನೋಡ್ತಾ ಇದ್ದೀರಾ. ನೋಡಿದ್ರೆ ಸ್ನೇಹಿತರೆ, ಬಿಸಿಲೆ ಘಾಟ್ ನೋಡ್ತಾ ಇದ್ದೀರಾ. ಹಾಗೆಲ್ಲ ನಿಮಗೆಲ್ಲ ಇವತ್ತು ಸನ್ಸೆಟನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದರ ಟೈಮ್ ಸ್ವಲ್ಪ ಬದಲಾವಣೆ ಆಗಿದೆ. ನೋಡ್ತಾ ಇದ್ದೀರಾ. ಸೊ ಇದು ಸನ್ಸೆಟ್ ಪಾಯಿಂಟ್. ಸೊ ಲೊಕೇಶನ್ ಬಂದು ಬಿಸಿಲೆ ಘಾಟ್ ಅಂತ ಹೇಳಿ ಸ್ನೇಹಿತರೆ. ಸೊ ಬಿಸಿಲೆ ಘಾಟ್ ಈ ಒಂದು ಸನ್ಸೆಟ್ ಪಾಯಿಂಟ್ಗೆ ನೀವು ಕೂಡ ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಇದ್ದೀನಿ. ಹೇಗಿದೆ ಗೈಸ್, ನೋಡ್ತಾ ಇದ್ದೀರಲ್ಲ. ಮಂಜು ಪೂರ್ತಿ ಆವರಿಸ್ಕೊಬಿಟ್ಟಿದೆ ಬಿಸಿಲೆ ಘಾಟು. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ದಾರಿಯಲ್ಲಿ ಈ ಒಂದು ಸ್ಪಾಟು ಕೂಡ ಸಿಗುತ್ತೆ. ನೀವೆಲ್ಲರೂ ಕೂಡ ವಿಸಿಟ್ ಮಾಡಬೇಕಾದಂತಹ ಒಂದು ಸ್ಥಳ ಬಿಸಿಲೆ ಘಾಟ್ ಅಂತೇಳಿ. ನೋಡಿ ಹೇಗೆ ಮಂಜು ಆವರಿಸ್ಕೊಂಡಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಈ ಒಂದು ಘಾಟ್ ಸೆಕ್ಷನ್ ಬಿಸಿಲೆ ಘಾಟ್ನಿಂದ ಮುಂದೆ ಬಂದರೆ ಇಲ್ಲಿ ತಾಯಿ ಚಾಮುಂಡೇಶ್ವರಿಯ ಶ್ರೀ ಗಡಿ ಚಾಮುಂಡೇಶ್ವರಿ ಅಮ್ಮನವರ ಒಂದು ದೇವಸ್ಥಾನವೂ ಕೂಡ ಇದೆ.